ನಮಸ್ಕಾರ ಸ್ನೇಹಿತರೆ. ಉದ್ಯಮಿ ಸಿಜೆ ರಾಯ್ ಅಂತ್ಯದ ಬೆನ್ನಲ್ಲೇ ಕೆಫೆ ಕಾಫಿ ಡೇ ಓನರ್ ಸಿದ್ಧಾರ್ಥ್ ಬಗ್ಗೆ ಚರ್ಚೆ ಆಗ್ತಿದೆ. ಸಿದ್ಧಾರ್ಥ್ಗೂ ಐಟಿ ಕಿರುಕುಳ ಇತ್ತು, ಅದಕ್ಕೆ ಅವರು ನೇತ್ರಾವತಿ ನದಿಗೆ ಹಾರಿದ್ದು ಅಂತೆಲ್ಲ ಸುದ್ದಿ ಆಗ್ತಿದೆ. ಹಾಗಾದ್ರೆ ಕೆಫೆ ಕಾಫಿ ಡೇ ಓನರ್ ಸಿದ್ಧಾರ್ಥ್ಗೆ ಏನಾಗಿತ್ತು? ಅವರ ಜೀವನದ ಕತೆ ಗೊತ್ತಾ? ಎಸ್.ಎಂ. ಕೃಷ್ಣ ಅಳಿಯ ಕೆಫೆ ಕಾಫಿ ಡೇ ಕೋಟೆಯನ್ನ ಕಟ್ಟಿದ್ದು ಹೇಗೆ? 7-8 ಪಟ್ಟು ಜಾಸ್ತಿ ಬೆಲೆಗೆ ಕಾಫಿ ಮಾರಿದ ಚಾಣಕ್ಯನ ಕಥೆಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಜನನ ಮತ್ತು ಆರಂಭಿಕ ಜೀವನ. ವಿ.ಜಿ. ಸಿದ್ಧಾರ್ಥ್, ವೀರಪ್ಪ ಗಂಗಯ್ಯ ಸಿದ್ಧಾರ್ಥ್. ಇವರು 1959 ಆಗಸ್ಟ್ 23ರಂದು ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಜನಿಸಿದ್ರು. ತಂದೆ ಗಂಗಯ್ಯ ಹೆಗಡೆ, ತಾಯಿ ವಾಸಂತಿ ಹೆಗಡೆ. ಇವರದ್ದು ಶಂಕರ್ ಕೊಡಗಿಯ ಶ್ರೀಮಂತ ತನೂಡಿ ಕುಟುಂಬ. ಒಕ್ಕಲಿಗ ಸಮುದಾಯ ಇವರದ್ದಾಗಿದ್ದು 300 ಎಕರೆಗೂ ಹೆಚ್ಚು ಜಮೀನು ಇತ್ತು. ಹೀಗಾಗಿ ಸಿದ್ಧಾರ್ಥ ಬಾಲ್ಯ ಜೀವನ ಮಲೆನಾಡಿನಲ್ಲಿ ತುಂಬಾ ಚೆನ್ನಾಗಿಯೇ ಕಳಿತು. ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಲ್ಲೇ ಕಳೆದ ಸಿದ್ಧಾರ್ಥ ಹೆಗಡೆ ಹೈಸ್ಕೂಲ್ ಚಿಕ್ಕಮಗಳೂರಲ್ಲಿ ಮುಗಿಸಿದ್ರು. ನಂತರ ಶಿವಮೊಗ್ಗದಲ್ಲಿ ಕಾಲೇಜು ಶಿಕ್ಷಣವನ್ನ ಪಡ್ಕೊಂಡ್ರು. ಮಂಗಳೂರಿನ ಸೇಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ MA ಕಂಪ್ಲೀಟ್ ಮಾಡಿದ್ರು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ದರು. ಸಿದ್ಧಾರ್ಥ್ಗೆ ಮೊದಲಿಂದಲೂ ಸೇನೆ ಸೇರಬೇಕು ಅಂತ ಆಸೆ ಇತ್ತು. NCCಯಲ್ಲೂ ಗುರುತಿಸಿಕೊಂಡಿದ್ರು. ಆದ್ರೆ ಓದು ಮುಗಿದ ಬಳಿಕ ಸೀದಾ ಮುಂಬೈಗೆ ಹೋದ್ರು. ಅಲ್ಲಿ 24ನೇ ವಯಸ್ಸಿನಲ್ಲಿ ಫೈನಾನ್ಷಿಯಲ್ ಕಂಪನಿ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಷೇರು ಕಂಪನಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು 2 ವರ್ಷಗಳ ಬಳಿಕ ಬೆಂಗಳೂರಿಗೆ ಬಂದ್ರು. ತಮ್ಮ ತಂದೆ ನೀಡಿದ್ದ 30,000 ರೂಪಾಯಿ ಬಂಡವಾಳದೊಂದಿಗೆ ಷೇರು ಮಾರ್ಕೆಟ್ಗೆ ಎಂಟ್ರಿ ಕೊಟ್ರು. ಸಿವಾನ್ ಸೆಕ್ಯೂರಿಟೀಸ್ ಅನ್ನೋ ಹೆಸರಲ್ಲಿ ಸಂಸ್ಥೆಯನ್ನ ಶುರು ಮಾಡಿದ್ರು. ಕಾಫಿ ಸಾಮ್ರಾಜ್ಯ ಕಟ್ಟಿದ ಸಿದ್ಧಾರ್ಥ್ ಹೆಗಡೆ. ಸಿದ್ಧಾರ್ಥ್ ಕುಟುಂಬದ ಬಳಿಯೇ 100 ಎಕರೆ ಕಾಫಿ ತೋಟ ಇತ್ತು. ಆದ್ರೆ ಸಿದ್ಧಾರ್ಥ್ ಉದ್ಯಮಕ್ಕೆ ಎಂಟ್ರಿ ಕೊಟ್ಟ ಮೇಲೆ 100 ಎಕರೆ ಕಾಫಿ ಎಸ್ಟೇಟ್ ಖರೀದಿ ಮಾಡಿದ್ರು. 1993ರಲ್ಲಿ ಸಿದ್ಧಾರ್ಥ್ ಕಾಫಿ ಬಿಸ್ನೆಸ್ಗೆ ಫುಲ್ ಎಂಟ್ರಿ ಕೊಟ್ರು. ABC ಅನ್ನೋ ಕಾಫಿ ಟ್ರೇಡಿಂಗ್ ಕಂಪನಿ ಶುರು ಮಾಡಿದ್ರು. ಕಂಪನಿ ಮೊದಲ ವರ್ಷದಲ್ಲೇ 6 ಕೋಟಿ ರೂಪಾಯಿಯ ಟರ್ನ್ ಓವರ್ ಮಾಡಿತ್ತು. ಹಾಸನದಲ್ಲಿ ಲಾಸ್ ನಲ್ಲಿದ್ದ ಕಾಫಿ ಕ್ಯೂರಿಂಗ್ ಯೂನಿಟ್ ಒಂದನ್ನ 4 ಕೋಟಿ ರೂಪಾಯಿಗೆ ಖರೀದಿ ಮಾಡಿ ಅಭಿವೃದ್ಧಿ ಪಡಿಸಿದ್ರು. ಈಗ ಇವರ ಕಂಪನಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಕಾಫಿ ಕ್ಯೂರಿಂಗ್ ಸಾಮರ್ಥ್ಯವನ್ನ ಹೊಂದಿದೆ. ಕೆಫೆ ಕಾಫಿ ಡೇ ಮೂಲಕ ಕ್ರಾಂತಿ. ಅದು 1996. ಆಗ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 3 ರೂಪಾಯಿಗೆಲ್ಲ 1 ಲೋಟ ಕಾಫಿ ಸಿಕ್ತಿತ್ತು. ಅಂತ ಟೈಮಲ್ಲಿ ಸಿದ್ಧಾರ್ಥ್ 7-8 ಪಟ್ಟು ಹೆಚ್ಚು ಬೆಲೆಗೆ ಕಾಫಿ ಮಾರೋ ಪ್ಲಾನ್ ಮಾಡಿದ್ರು. ಆಗ ತಲೆ ಇತ್ತಿದ್ದೆ ಕೆಫೆ ಕಾಫಿ ಡೇ. ಕಂಪನಿ ಶುರುವಾದಾಗ ಎಲ್ಲರೂ ಸಿದ್ಧಾರ್ಥ್ ಹೆಗಡೆ ಅವರನ್ನ ಲೇವಡಿ ಮಾಡಿದ್ರು. ಜನ 3 ರೂಪಾಯಿನೇ ಕೊಡೋಕ್ಕಾಗದೆ ಬೈಟು ಕಾಫಿ ಕುಡಿತಾರೆ, ಇನ್ನು ಇವರ ದುಬಾರಿ ಕಾಫಿಯನ್ನ ಯಾರು ಕುಡಿತಾರೆ ಅಂತ ಮಾತಾಡ್ಕೊಂಡ್ರು. ಆದ್ರೆ ಕೆಫೆ ಕಾಫಿ ಡೇ ಶುರುವಾದ ಕೆಲವೇ ಟೈಮಲ್ಲಿ ಎಲ್ಲವೂ ಸುಳ್ಳಾಗಿ ಹೋಯ್ತು. ಕೆಫೆ ಕಾಫಿ ಡೇ ಯಾರು ಅಂದುಕೊಳ್ಳದ ರೀತಿಯಲ್ಲಿ ಸಕ್ಸಸ್ ಕಾಣ್ತು. ವರ್ಷದಿಂದ ವರ್ಷಕ್ಕೆ ಕೆಫೆ ಕಾಫಿ ಡೇ ರಾಜ್ಯ ದೇಶವನ್ನ ಆವರಿಸಿಕೊಂಡು ಬೇರೆ ದೇಶಗಳಿಗೂ ಕಾಲಿಡ್ತು. ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಿತ್ತು ಸಿದ್ಧಾರ್ಥ್ ಅವರ ಕಾಫಿ ಡೇ. ಬೇರೆ ಬೇರೆ ಕ್ಷೇತ್ರಗಳಿಗೂ ಕಾಲಿಟ್ಟ ಸಿದ್ಧಾರ್ಥ್ ಹೆಗಡೆ 2018ರ ವೇಳೆಗೆ 200 ಸಿಟಿಗಳಲ್ಲಿ ಕೆಫೆ ಕಾಫಿ ಡೇ 1700 ಕೆಫೆಗಳನ್ನ ಹೊಂದಿತ್ತು. ವಾರಕ್ಕೆ 40ರಿಂದ 50 ಸಾವಿರ ಗ್ರಾಹಕರನ್ನ ಸೆಳೀತಾ ಇತ್ತು. ಕಾಫಿ ಡೇ ಸಕ್ಸಸ್ ಆದ್ಮೇಲೆ ಸಿದ್ಧಾರ್ಥ್ ಹೆಗಡೆ ಬೇರೆ ಬೇರೆ ಕ್ಷೇತ್ರಗಳಿಗೂ ಕಾಲಿಡ್ತಾ ಹೋದ್ರು. ಶಿಕ್ಷಣ, ಹೋಟೆಲ್, ಟೆಕ್ನಾಲಜಿ ಹೀಗೆ ಒಂದಾದ್ಮೇಲೆ ಒಂದು ಕ್ಷೇತ್ರಕ್ಕೆ ಕೈ ಹಾಕಿದ್ರು. ಸಕ್ಸಸ್ ಕೂಡ ಕಂಡ್ರು. ರಾಜ್ಯದಲ್ಲಿ ಓರ್ವ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡ್ರು. ಸಿದ್ಧಾರ್ಥ್ ಕೋಟೆ ಮೇಲೆ ಐಟಿ ಕಣ್ಣು. 2017ರ ಸೆಪ್ಟೆಂಬರ್ನಲ್ಲಿ ವಿ.ಜಿ. ಸಿದ್ಧಾರ್ಥ್ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಬೆಂಗಳೂರು, ಚೆನ್ನೈ, ಮುಂಬೈ, ಚಿಕ್ಕಮಗಳೂರು ಮತ್ತು ಹಾಸನದ ಸುಮಾರು 25 ಸ್ಥಳಗಳಲ್ಲಿ ದಾಖಲೆ ಪರಿಶೀಲನೆ ನಡೆಸಿದ್ರು. ಯಾಕಂದ್ರೆ ಸಿದ್ಧಾರ್ಥ್ ಮೇಲೆ 650 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ತೆರಿಗೆ ವಂಚನೆ ಮತ್ತು ಲೆಕ್ಕ ಕೊಡದ ದುಡ್ಡು ಹೊಂದಿರುವ ಆರೋಪ ಕೇಳಿ ಬಂದಿತ್ತು. ನದಿಗೆ ಹಾರಿ ಜೀವ ಬಿಟ್ಟ ಸಿದ್ಧಾರ್ಥ್ ಹೆಗಡೆ. ಹೌದು, ಅದು 2019ರ ಜುಲೈ 29 ಸಂಜೆಯ ಸಮಯ. ಮಂಗಳೂರಿಗೆ ಹೊರಟಿದ್ದ ಸಿದ್ಧಾರ್ಥ್ ಉಳ್ಳಾಲದ ಸೇತುವೆ ಬಳಿ ಬಂದಾಗ ಕಾರು ನಿಲ್ಲಿಸುವಂತೆ ಡ್ರೈವರ್ಗೆ ಹೇಳಿದ್ರು. ಡ್ರೈವರ್ ಕಾರು ನಿಲ್ಲಿಸಿದ್ರು. ಕಾರಿಂದ ಇಳಿದ ಸಿದ್ಧಾರ್ಥ್, ನೀನು ಹೋಗಿ ಸೇತುವೆಯ ಮತ್ತೊಂದು ಕಡೆಯಲ್ಲಿ ವೇಟ್ ಮಾಡು, ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಡ್ರೈವರ್ ಸಿದ್ಧಾರ್ಥ್ ಹೇಳಿದ ಹಾಗೆ ಸೇತುವೆಯ ಮತ್ತೊಂದು ಕಡೆಗೆ ಹೋಗಿ ಕಾಯುತ್ತಾ ನಿಂತರು. ಆದ್ರೆ 1 ಗಂಟೆ ವೇಟ್ ಮಾಡಿದ್ರು ಸಿದ್ಧಾರ್ಥ್ ಬರಲೇ ಇಲ್ಲ. ಡ್ರೈವರ್ ಸೇತುವೆ ಮೇಲೆ ಹೋಗಿ ಹುಡುಕಿದಾಗಲೂ ಎಲ್ಲೂ ಸಿದ್ಧಾರ್ಥ್ ಕಾಣಲಿಲ್ಲ. ನಂತರ ಡ್ರೈವರ್ ಈ ವಿಷಯನ ಪೊಲೀಸರಿಗೆ ತಿಳಿಸಿದ್ರು. ನಂತರ ಶುರುವಾಗಿದ್ದು ಹುಡುಕಾಟ. ಘಟನೆಯಾಗಿ 2 ದಿನಗಳ ಬಳಿಕ ಅಂದ್ರೆ ಜುಲೈ 31ರಂದು ಬೆಳಗ್ಗೆ ಸಿದ್ಧಾರ್ಥ್ ಮೃತದೇಹ ಹೊಯ್ಗೆ ಬಜಾರ್ ಅನ್ನೋ ಪ್ರದೇಶದಲ್ಲಿ ಪತ್ತೆಯಾಯಿತು. ಪೊಲೀಸ್ ತನಿಖೆ ನಡೆದು ಸಿದ್ಧಾರ್ಥ್ ಬೇಕಂತಲೇ ನದಿಗೆ ಹಾರಿ ಜೀವ ಬಿಟ್ಟಿದ್ದು ಅಂತ ಕೇಸ್ ಕ್ಲೋಸ್ ಮಾಡಲಾಯಿತು. ಐಟಿ ಕಾಟವೇ ದುರಂತಕ್ಕೆ ಕಾರಣವಾಯ್ತಾ?
ಐಟಿ ದಾಳಿ ನಡೆದ 2 ವರ್ಷಗಳ ಬಳಿಕ ವಿಜಿ ಸಿದ್ಧಾರ್ಥ್ ಈ ದೊಡ್ಡ ನಿರ್ಧಾರಕ್ಕೆ ಬಂದಿದ್ರು. ಸಿದ್ಧಾರ್ಥ್ ನಾಪತ್ತೆಯಾಗಿ ಕೆಲವೇ ಗಂಟೆಗಳಲ್ಲಿ ಅವರು ಬರೆದಿಟ್ಟಿದ್ದು ಎನ್ನಲಾದ ಒಂದು ಲೆಟರ್ ವೈರಲ್ ಆಯಿತು. ಕಂಪನಿಯ ಬೋರ್ಡ್, ಷೇರುದಾರರು, ಕುಟುಂಬವನ್ನ ಉದ್ದೇಶಿಸಿ ಆ ಲೆಟರ್ ಬರೆಯಲಾಗಿತ್ತು. ಅದರಲ್ಲಿ ಕಳೆದ 2 ವರ್ಷಗಳಿಂದ ಐಟಿ ಇಲಾಖೆಯ ಡಿಜಿಯ ಕಿರುಕುಳದಿಂದ ಸಾಕಾಗಿದೆ. ಎಷ್ಟು ಪ್ರಯತ್ನ ಪಟ್ಟರೂ ಉದ್ಯಮ ಮುನ್ನಡೆಸಲು ಸಾಧ್ಯ ಆಗ್ತಿಲ್ಲ. ನಿಮ್ಮ ನಂಬಿಕೆ ಉಳಿಸಿಕೊಳ್ಳಲು ಆಗಲಿಲ್ಲ. ಕ್ಷಮಿಸಿ ಬಿಡಿ ಅಂತ ಬರೆದಿದ್ರು. ಈ ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಆದರೆ ಈ ಆರೋಪ ತಳ್ಳಿ ಹಾಕಿದ್ದ ಐಟಿ ಇಲಾಖೆ ಇದು ಸಿದ್ಧಾರ್ಥ್ ಬರೆದಿರೋ ಲೆಟರ್ ಅಲ್ಲವೇ ಅಲ್ಲ, ಸೈನ್ ಕೂಡ ಬೇರೆ ರೀತಿಯಲ್ಲಿ ಇದೆ ಅಂತ ಸ್ಪಷ್ಟಪಡಿಸಿತ್ತು. ಮತ್ತೊಂದ್ ಕಡೆ ವಿಜಿ ಸಿದ್ಧಾರ್ಥ್ ಭಾರಿ ಸಾಲದಲ್ಲಿ ಮುಳುಗಿದ್ರು. ಇದೇ ಕಾರಣಕ್ಕೆ ನದಿಗೆ ಹಾರೋ ಡಿಸಿಷನ್ ತಗೊಂಡಿದ್ದು ಅಂತ ಕೂಡ ವರದಿಯಾಗಿತ್ತು. ಮತ್ತೆ ಎದ್ದು ನಿಂತ ಕೆಫೆ ಕಾಫಿ ಡೇ. ಸಿದ್ಧಾರ್ಥ್ ನಂತರ ಪತ್ನಿ ಮಾಳವಿಕಾ ಕೆಫೆ ಕಾಫಿ ಡೇ ಜವಾಬ್ದಾರಿಯನ್ನ ಹೊತ್ತುಕೊಂಡ್ರು. ಹೆಚ್ಚು ಶಾಪ್ ಹೊಂದಿದ್ರಿಂದ ಕಾಫಿ ಡೇ ನಷ್ಟಕ್ಕೆ ಜಾರಿತ್ತು. ಹೀಗಾಗಿ ಮಾಳವಿಕಾ ಮೊದಲಿಗೆ ಶಾಪ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದ್ರು. ಲಾಭವಿಲ್ಲದ 100 ಶಾಪ್ಗಳನ್ನ ಬಂದ್ ಮಾಡಿದ್ರು. ಶಾಪ್ಗಳ ಸಂಖ್ಯೆಯನ್ನ 1700ರಿಂದ 500ಕ್ಕೆ ಇಳಿಸಿದ್ರು. 7200 ಕೋಟಿಯಷ್ಟಿದ್ದ ಸಾಲದ ಮೊತ್ತವನ್ನ 2 ವರ್ಷಗಳಲ್ಲಿ 3100 ಕೋಟಿಗೆ ಇಳಿಸಿದ್ರು. ಹೀಗೆ ಸಿದ್ಧಾರ್ಥ್ ಕನಸಿನ ಕೆಫೆ ಕಾಫಿ ಡೇ ಮತ್ತೆ ಪಳ ಹೊಳೆಯೋಕೆ ಶುರುವಾಯಿತು. ಸಿದ್ಧಾರ್ಥ್ ಕುಟುಂಬದ ಬಗ್ಗೆ ಗೊತ್ತಾ? ಸಿದ್ಧಾರ್ಥ್ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಮಗಳು ಮಾಳವಿಕಾ ಅವರನ್ನ ಮದುವೆ ಆದ್ರು. ದಂಪತಿಗೆ ಅಮರ್ತ್ಯ ಮತ್ತು ಇಶಾನ್ ಅನ್ನೋ 2 ಮಕ್ಕಳಿದ್ದಾರೆ. ಅಮರ್ತ್ಯ 2021ರಲ್ಲಿ ಡಿ.ಕೆ. ಶಿವಕುಮಾರ್ ಮಗಳು ಐಶ್ವರ್ಯ ಅವರನ್ನ ಮದುವೆ ಆಗಿದ್ದಾರೆ. ಈ ಮೂಲಕ ಸಿದ್ಧಾರ್ಥ್ ಹೆಗಡೆ, ಡಿ.ಕೆ. ಶಿವಕುಮಾರ್ ಬೀಗರಾಗಿದ್ದಾರೆ. ಸ್ನೇಹಿತರೆ, ಇದು ನದಿಗೆ ಹಾರಿ ಜೀವ ಬಿಟ್ಟ ಖ್ಯಾತ ಉದ್ಯಮಿ ವಿಜಯ್ ಸಿದ್ಧಾರ್ಥ್ ಹೆಗಡೆ ಬದುಕಿನ ಕಥೆಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ. ನಿಮಗೆ ಏನನ್ಸುತ್ತೆ? ಸಿದ್ಧಾರ್ಥ್ ಹೆಗಡೆ ಸಾವಿಗೆ ಕಾರಣ ಏನು? ಅತಿಯಾದ ಸಾಲನ ಅಥವಾ ಐಟಿ ಅಧಿಕಾರಿಗಳ ಕಿರುಕುಳನ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.